ನೀವು ಪ್ರತಿದಿನ ತರಾನೇ ಮಲ್ಗಿ ಎದ್ದು ಬಾಗಿಲು ತೆಗಿತೀರಾ, ಆದ್ರೆ ನಿಮ್ಮನೆ ಸ್ಪೇಸ್ ಅಲ್ಲಿ ಶನಿ ಗ್ರಹದ ಪಕ್ಕ ಬಂದು ನಿಂತಿದ್ರೆ ಏನ್ ಮಾಡ್ತೀರಾ? ಹೌದು, ಅಂತದ್ದೇ ಒಂದು ಅದ್ಭುತ ಮೂವಿನ ನಾವಿವತ್ತು ನೋಡ್ತಿದೀವಿ. ಅಂದ ಹಾಗೆ ಈ ಮೂವಿಯ ಹೆಸರು ಜತುರಾಯ ಸ್ಪೇಸ್ ಅಡ್ವೆಂಚರ್ ಅಂತ. ಹಾಗಾದ್ರೆ ಬನ್ನಿ ಈ ಮೂವಿನ ಶುರು ಮಾಡೋಣ. ಈ ಮೂವಿ ಶುರು ಆದಾಗ ನಮ್ಗೆ ಡ್ಯಾನಿ ಅನ್ನೋ ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಡ್ಯಾನಿಯ ತಂದೆ ಹಾಗೂ ಅಣ್ಣ ಕ್ಯಾಚ್ ಆಡ್ತಿರೋದನ್ನ ನೋಡ್ತಿರ್ತಾನೆ. ಡ್ಯಾನಿ ಅಣ್ಣನ ಹೆಸರು ವಾಲ್ಟರ್ ಅಂತ. ಹಾಗೆ ಇವ್ರ ತಂದೆ ವಾಲ್ಟರ್ಗೆ ಹೇಳ್ತಾನೆ, ನಿನ್ನ ಚಾನ್ಸ್ ಮುಗೀತು, ಈಗ ಡ್ಯಾನಿನ ಕಳಿಸು ಅಂತ. ಅದಕ್ಕೆ ವಾಲ್ಟರ್ ಕೂಡ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಂತರ ಡ್ಯಾನಿ ಜೊತೆನೂ ಕ್ಯಾಚ್ ಆಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಡ್ಯಾನಿ ಇನ್ನು ಚಿಕ್ಕವನಿರೋದ್ರಿಂದ ಅವನಿಗೆ ಕ್ಯಾಚ್ ಹಿಡಿಯಕ್ಕೆ ಬರ್ತಿರಲ್ಲ. ಅದಕ್ಕೆ ವಾಲ್ಟರ್ನೇ ಬಂದು ಕ್ಯಾಚ್ ಅನ್ನ ಹಿಡಿತಾನೆ. ಇದರಿಂದ ಡ್ಯಾನಿಗೆ ಕೋಪ ಬಂದು ಅಲ್ಲಿಂದ ಹೋಗಿ ಬಿಡ್ತಾನೆ. ನಂತರ ಇವ್ರ ತಂದೆ ಡ್ಯಾನಿಗೆ ಸಮಾಧಾನ ಮಾಡಕ್ಕೆ ಒಳಗ್ ಬರ್ತಾರೆ. ನೋಡಿದ್ರೆ ಡ್ಯಾನಿ ಒಂದು ಚಿಕ್ಕ ಡಮ್ ವೈಟರ್ ನಲ್ಲಿ ಕುಂತಿದ್ದ. ಡಮ್ ವೈಟರ್ ಅಂದ್ರೆ ಚಿಕ್ಕ ಲಿಫ್ಟ್ ತರಾನೆ. ನಂಗೆ ಯಾವ ಕೆಲ್ಸನೂ ಬರಲ್ಲ, ವಾಲ್ಟರ್ ಮಾತ್ರ ನನ್ಗಿಂತ ಎಲ್ಲಾ ಕೆಲ್ಸನೂ ಚೆನ್ನಾಗ್ ಮಾಡ್ತಾನೆ ಅಂತ ಹೇಳ್ತಿರ್ತಾನೆ. ಆಗ ಇವ್ರ ತಂದೆ ಸಮಾಧಾನವಾಗಿ ಅರ್ಥ ಮಾಡಿಸ್ತಾರೆ, ಎಲ್ಲ ಮನುಷ್ಯರು ಒಂದೇ ರೀತಿ ಇರೋದಿಲ್ಲ, ಆದ್ರೆ ನೀನು ಎಲ್ಲರ ತರ ಅಲ್ಲ, ನೀನು ತುಂಬಾನೇ ಡಿಫ್ರೆಂಟ್ ಹಾಗೂ ತುಂಬಾನೇ ಸ್ಪೆಷಲ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ವಾಲ್ಟರ್ ಕೂಡ ಕೇಳಿಸ್ಕೊತಾನೆ. ನಂತರ ಅವ್ರ ತಂದೆ ಹೊರಗಡೆ ಬರ್ತಿದ್ದಂಗೆನೆ ವಾಲ್ಟರ್ ಬನ್ನಿ ಕ್ಯಾಚ್ ಆಡೋಣ ಅಂತ ಕರಿತಿರ್ತಾನೆ. ಆದ್ರೆ ಅವ್ರ ತಂದೆ ಒಪ್ಕೊಳ್ಳಲ್ಲ. ಬೇಗ ರೆಡಿಯಾಗಿ, ನಿಮ್ ತಾಯಿ ನಿಮ್ಮನ್ನ ಕರೆದುಕೊಂಡು ಹೋಗಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ ನಮ್ಗೆ ವಾಲ್ಟರ್ನ ತಂದೆ ತಾಯಿ ಬೇರೆ ಆಗಿರೋ ವಿಷಯ ಗೊತ್ತಾಗುತ್ತೆ. ಅದೇ ಸಮಯ ಡ್ಯಾನಿ ಕೂಡ ಅಲ್ಲಿಗೆ ಬಂದು ನನ್ ಜೊತೆ ಕೂಡ ಆಟ ಆಡಿ ಅಂತ ಕೇಳ್ತಿರ್ತಾನೆ. ಆಗ ಅವ್ರ ತಂದೆಗೆ ತುಂಬಾ ಕೋಪ ಬರುತ್ತೆ. ನಂಗೆ ಬೇರೆ ಕೆಲ್ಸಗಳಿದೆ, ನನ್ ತಲೆ ತಿನ್ಬೇಡಿ, ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾನೆ. ಇದ್ರಿಂದ ಇವರು ಬೇಜಾರಾಗಿ ಸುಮ್ನಾಗ್ತಾರೆ. ನಂತರ ಡ್ಯಾನಿ ವಾಲ್ಟರ್ಗೆ ಹೇಳ್ತಿರ್ತಾನೆ, ನಾವು ಯಾವ್ದಾದ್ರೂ ಗೇಮ್ ಆಡೋಣ ಬಾ ಅಂತ ಕರಿತಿರ್ತಾನೆ. ಆದ್ರೆ ವಾಲ್ಟರ್ ಮಾತ್ರ ಒಪ್ಕೋತಿರಲ್ಲ. ಯಾಕಂದ್ರೆ ಡ್ಯಾನಿ ಎಲ್ಲಾ ಗೇಮ್ ನಲ್ಲೂ ಮೋಸ ಮಾಡ್ತಿರ್ತಾನೆ ಅಂತ. ನಿಜವಾಗ್ಲೂ ನಾನ್ ಮೋಸ ಮಾಡಲ್ಲ, ಆಡೋಣ ಬಾ ಅಂತ 2 ವಾಕಿ ಟಾಕಿನ ತಂದಿರ್ತಾನೆ. ಆಗ ವಾಲ್ಟರ್ ಕೂಡ ಒಪ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಒಡೆದೋಗಿರೋ ಫೋನ್ ನ ತಂದು ತನ್ನ ತಂದೆಗೆ ಹೇಳ್ತಿರ್ತಾನೆ, ಡ್ಯಾನಿ ಇದನ್ನ ಮುರ್ದ ಅಂತ. ಮತ್ತೆ ಇವರಿಬ್ಬರ ಮಧ್ಯೆ ಫೈಟ್ ಶುರುವಾಗುತ್ತೆ. ಆಗ ಇವರನ್ನ ಅಲ್ಲೇ ಬಿಟ್ಟು ಅವ್ರ ತಂದೆ ಆಫೀಸ್ಗೆ ಹೋಗ್ತಿರ್ತಾರೆ. ಇಷ್ಟು ದೊಡ್ಡ ಮನೆಯಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಹೋಗ್ತೀರಾ ಅಂತ ಕೇಳ್ತಾರೆ. ಇಲ್ಲ, ಲೀಸಾನ ಎಬ್ಸಿ ಹೋಗ್ತೀನಿ ಅಂತ ಅವ್ರ ತಂದೆ ಹೇಳ್ತಾರೆ. ಆಕ್ಚುಲಿ ಲೀಸಾ ಬೇರೆ ಯಾರೋ ಅಲ್ಲ, ಡ್ಯಾನಿ ಹಾಗೂ ವಾಲ್ಟರ್ನ ಅಕ್ಕನೇ. ಆದ್ರೆ ಲೀಸಾ ಇವ್ರ ಜೊತೆ ಜಾಸ್ತಿ ಮಾತಾಡ್ತಿರಲ್ಲ. ನಂತರ ಇವ್ರ ತಂದೆ ಲೀಸಾನ ಎಬ್ಬರಿಸಿ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ನಿನ್ ತಮ್ಮಂದಿರ್ನ ನೋಡ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಲೀಸಾನು ಸರಿ ಅಂತ ಒಪ್ಕೋತಾಳೆ. ಅವ್ರ ತಂದೆ ಹೋಗ್ತಿದ್ದಂಗೆ ಮ್ಯೂಸಿಕ್ ನ ಹಾಕೊಂಡು ಮತ್ತೆ ಮಲ್ಗಿ ಬಿಡ್ತಾಳೆ. ಈ ಕಡೆ ಡ್ಯಾನಿ ಒಂದ್ ವಿಡಿಯೋ ಗೇಮ್ ಅನ್ನ ಆಡ್ತಿರ್ಬೇಕಾದ್ರೆ ವಾಲ್ಟರ್ ಬಂದು ಅದನ್ನ ಆಫ್ ಮಾಡ್ತಾನೆ. ಹಾಗೆ ಚೇಂಜ್ ಮಾಡಿ ಟಿವಿ ಚಾನೆಲ್ ನ ಹಾಕ್ತಾನೆ. ಸರಿ ಅಂತ ಡ್ಯಾನಿ ಅದನ್ನು ಕೂಡ ಇಷ್ಟಪಟ್ಟು ನೋಡ್ತಿರ್ತಾನೆ. ಆದ್ರೆ ವಾಲ್ಟರ್ ಅದನ್ನ ಕೂಡ ಚೇಂಜ್ ಮಾಡ್ತಾನೆ. ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ವಾಲ್ಟರ್ಗೆ ಡ್ಯಾನಿಯ ಕಂಡ್ರೆ ಆಗ್ತಿರಲ್ಲ. ಯಾಕಂದ್ರೆ ಇವ್ನು ಹುಟ್ಟಿದ ಮೇಲೇನೆ ಇವ್ರ ತಂದೆ ತಾಯಿ ದೂರ ಆಗಿರ್ತಾರೆ. ಇದ್ಗೆಲ್ಲ ಇವನೇ ಕಾರಣ ಅಂತ ಅನ್ಕೋತಿರ್ತಾನೆ. ನಂತರ ಡ್ಯಾನಿ ಆಡೋಣ ಬಾ ಅಂತ ಕರಿತಾನೆ. ಹಾಗೆ ಬಾಲನ್ನ ಅವನ ಕಡೆಗೆ ಎಸಿತಾನೆ. ಅದು ವಾಲ್ಟರ್ನ ಮುಖದ ಮೇಲೇನೆ ಬೀಳುತ್ತೆ. ಇದರಿಂದ ಇವನಿಗೆ ಕೋಪ ಬಂದು ಡ್ಯಾನಿಯ ಫಾಲೋ ಮಾಡ್ಕೊಂಡು ಹೊಡಿಯೋದಕ್ಕೆ ಹಿಂದೆ ಓಡ್ತಾನೆ. ಅಷ್ಟರಲ್ಲಿ ಡ್ಯಾನಿ ಎಲ್ಲೋ ಹೋಗಿ ಬಚ್ಚಿಕೊಳ್ತಾನೆ. ಹೀಗೆ ವಾಲ್ಟರ್ ಹುಡುಕ್ತಿರ್ಬೇಕಾದ್ರೆ ಡ್ಯಾನಿ ಒಂದು ಡಮ್ ವೈಟರ್ ಒಳಗೆ ಬಚ್ಚಿಕೊಂಡಿರ್ತಾನೆ. ಸರಿಯಾದ ಜಾಗದಲ್ಲೇ ಕುಂತಿದ್ಯಾ, ಡ್ಯಾಡ್ ಬರೋವರೆಗೂ ಇಲ್ಲೇ ಕುಂತಿರು ಅಂತ ಹೇಳ್ತಾನೆ. ಸುಮ್ನೆ ಇರದೆ ಡ್ಯಾನಿ ಮತ್ತೆ ಬೈದು ಬಿಡ್ತಾನೆ. ಆಗ ಇನ್ನೂ ಕೋಪಗೊಂಡ ವಾಲ್ಟರ್ ಡಮ್ ವೈಟರ್ ನ ಬೇಸ್ಮೆಂಟ್ ಗೆ ತಳ್ಳಿ ಬಿಡ್ತಾನೆ. ಡ್ಯಾನಿ ಬೇಸ್ಮೆಂಟ್ ಇಂದ ಹೊರಗೆ ಬಂದು ತುಂಬಾನೇ ಹೆದರ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಏನೋ ಒಂದು ಶಬ್ದ ಕೇಳಿಸುತ್ತೆ. ಆಗ ಇನ್ನೂ ಹೆದರಿ ಒಂದು ರೂಮ್ ಒಳಗಡೆ ಬಂದು ಲಾಕ್ ಮಾಡಿಕೊಳ್ತಾನೆ. ನೋಡಿದ್ರೆ ಮುಂದೆ ಜತುರ ಅನ್ನೋ ಒಂದು ಗೇಮ್ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ನ ತಂದು ವಾಲ್ಟರ್ ಬಳಿ ಗೇಮ್ ಆಡೋಣ ಬಾ ಅಂತ ಕೇಳ್ತಿರ್ತಾನೆ. ಆದ್ರೆ ವಾಲ್ಟರ್ ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೆ ಡ್ಯಾನಿ ತಲೆ ಕೆಡ್ಸ್ಕೊಳ್ದೆ ಒಬ್ನೇ ಆಡಕ್ಕೆ ಶುರು ಮಾಡ್ತಾನೆ. ಹೇಳ್ಬೇಕು ಅಂದ್ರೆ ಇದು ಸ್ಪೇಸ್ ಅಡ್ವೆಂಚರ್ ಗೇಮ್ ಆಗಿತ್ತು. ಬಾಕ್ಸ್ ಅಲ್ಲಿದ್ದ ಕೀನ ತಿರುಗಿಸಿ ಗೋ ಅನ್ನೋ ಬಟನ್ ನ ಪ್ರೆಸ್ ಮಾಡ್ತಾನೆ. ಆಗ ಗೇಮ್ ನಲ್ಲಿದ್ದ ಸಣ್ಣ ರಾಕೆಟ್ ಒಂದು ಮುಂದೆ ಹೋಗಿ ಬಾಕ್ಸ್ ಇಂದ ಒಂದು ಕಾರ್ಡ್ ಹೊರಗೆ ಬರುತ್ತೆ. ಆದ್ರೆ ಇವನಿಗೆ ಓದಕ್ಕೆ ಬರೋದಿಲ್ಲ. ಅದಕ್ಕೆ ಅದನ್ನ ವಾಲ್ಟರ್ಗೆ ಕೊಟ್ಟಿ ಓದಿ ಹೇಳು ಅಂತ ಹೇಳ್ತಾನೆ. ಮೀಟಿಯರ್ ಶವರ್ ಆಗುತ್ತಂತೆ, ಅದರಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತ ಬರ್ದಿರುತ್ತೆ. ಇವನು ಓದಿ ಮುಗಿಸ್ತಿದ್ದಂಗೆನೆ ಒಂದು ಬೆಂಕಿಯ ಕಲ್ಲು ಬಂದು ತೆಳಗಡೆನೆ ಬೀಳುತ್ತೆ. ಇದು ಏನು ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಸಣ್ಣ ಸಣ್ಣ ಮೀಟಿಯರ್ಸ್ಗಳು ಅಂದ್ರೆ ಸಣ್ಣ ಸಣ್ಣ ಉಲ್ಕಪಿಂಡಗಳು ಇವರ ಮನೆ ಒಳಗೇನೆ ಬೀಳೋದಕ್ಕೆ ಶುರು ಆಗುತ್ತೆ. ಲೀಸಾ ಅಂತೂ ಮ್ಯೂಸಿಕ್ ನ ಹಾಕೊಂಡು ಮಲಗಿದ್ಲು. ಅವಳಿಗೆ ಏನು ಕೇಳಿಸ್ತಾನೂ ಇರ್ಲಿಲ್ಲ. ಈ ಕಡೆ ಇವರು ಒಂದು ಸೇಫ್ ಆದ ಜಾಗಕ್ಕೆ ಬಂದು ಬಚ್ಚಿಕೊಳ್ತಾರೆ. ಇವರ ಮನೆ ಪೂರ್ತಿ ಹಾಳಾಗ್ತಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಅದು ಸ್ಟಾಪ್ ಆಗುತ್ತೆ. ಹೊರಗೆ ಬಂದು ನೋಡಿದ್ರೆ ಇವ್ರ ಮುಂದೆ ನಿಜವಾದ ಮೀಟಿಯೋರ್ ಕಲ್ಲಿರುತ್ತೆ. ಹಾಗೆ ಮೇಲ್ ನೋಡಿದ್ರೆ ಮನೇನೆ ಹೋಲ್ ಮಾಡ್ಕೊಂಡು ಬಂದಿರುತ್ತೆ. ಹಾಗೆ ಇವರು ನೋಟಿಸ್ ಮಾಡ್ತಾರೆ,
ಈ ಮೀಟಿಯರ್ಸ್ಗಳು ಬರೀ ಲಿವಿಂಗ್ ರೂಮ್ ನಲ್ಲಿ ಮಾತ್ರ ಬಿದ್ದಿರುತ್ತೆ. ಹಾಗೆ ಇವರು ಮತ್ತೊಂದು ಹೊಲನ್ನ ನೋಡಿದ್ರೆ ಆಕಾಶ ತುಂಬಾನೇ ಹತ್ರ ಕಾಣ್ತಿರುತ್ತೆ. ಆಗ ಇವರು ಹೊರಗಡೆ ಏನ್ ನಡೀತಿದೆ ಅಂತ ಬಾಗ್ಲನ್ನ ತೆಗೆದು ನೋಡ್ತಾರೆ. ಇವರು ಶನಿ ಗ್ರಹದ ಹತ್ತಿರ ಬಂದಿರ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಇವರಿಗೆ ಅರ್ಥನೇ ಆಗ್ತಿರಲ್ಲ. ಹಾಗೆ ಇವರು ಮನೆಯಲ್ಲಿ ಮಾತ್ರ ಗ್ರಾವಿಟಿ ಇರೋದು, ಮುಂದೆ ಗ್ರಾವಿಟಿನೇ ಇರಲ್ಲ. ನಂತರ ನಾವು ನೋಡ್ತೀವಿ ಇವರ ಇಡೀ ಮನೆನೇ ಸ್ಪೇಸ್ ಅಲ್ಲಿ ಶನಿ ಗ್ರಹದ ಪಕ್ಕ ಬಂದು ತಲುಪಿರುತ್ತೆ. ನಂತರ ಇವರು ಲೀಸಾಗೆ ಎಬ್ಬರಿಸಿ ಇಲ್ಲಿ ಏನ್ ನಡೀತಿದೆ ಅಂತ ಹೇಳ್ತಿರ್ತಾರೆ. ಆದ್ರೆ ಲೀಸಾ ಇವ್ರು ಹೇಳೋದನ್ನ ತಲೆಗೂ ಹಾಕುತ್ತಿರಲ್ಲ. ನಾನು ಫ್ರೆಶ್ ಆಗ್ಬೇಕು ಅಂತ ಹೋಗ್ತಿರ್ತಾಳೆ. ಮತ್ತೆ ಇವರು ಗೇಮ್ ಬಾಕ್ಸ್ ಅನ್ನ ತೋರಿಸಿ ಇದನ್ನ ಹೇಗೆ ಆಡೋದು ಅಂತ ಹೇಳ್ತಾ ಇಲ್ಲಿ ಏನಾಗ್ತಿದೆ ಅಂತಾನು ಹೇಳ್ತಿರ್ತಾರೆ. ಆದ್ರೆ ಇವಳು ಮಾತ್ರ ಇವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸ್ನಾನ ಮಾಡಕ್ಕೆ ಒಳಗೆ ಹೋಗಿ ಬಿಡ್ತಾಳೆ. ಈಗ ಬೇರೆ ಆಪ್ಷನ್ ಇಲ್ದೇನೆ ಗೇಮ್ ನ ಕಂಟಿನ್ಯೂ ಮಾಡ್ತಾರೆ. ಆಗ ಡ್ಯಾನಿಗೆ ಮತ್ತೊಂದು ಕಾರ್ಡ್ ಬರುತ್ತೆ. ಅದರಲ್ಲಿ ನಿಮ್ ಜೊತೆ ಇರೋರು ಈ ಗೇಮ್ ಕಂಪ್ಲೀಟ್ ಆಗೋವರೆಗೂ ಫ್ರೀಸ್ ಆಗಿನೇ ಇರ್ತಾರೆ ಅಂತ ಬಂದಿರುತ್ತೆ. ಆಗ ಪಕ್ಕದಲ್ಲಿ ಇದ್ದ ಬಾತ್ರೂಮ್ ಕಡೆಗೆ ನೋಡ್ತಾರೆ. ಅಲ್ಲಿಂದ ಹೊಗೆಯೆಲ್ಲ ಬರ್ತಿರುತ್ತೆ. ಆಗ ವಾಲ್ಟರ್ ಒಳಗಡೆ ಬಂದು ನೋಡಿದ್ರೆ ಇಡೀ ಬಾತ್ರೂಮ್ ಜೊತೆ ಲೀಸಾ ಕೂಡ ಫ್ರೀಸ್ ಆಗಿರ್ತಾಳೆ. ಯಾಕಂದ್ರೆ ಡ್ಯಾನಿಯ ಕಾರ್ಡ್ ಅಲ್ಲಿ ಬರ್ದಿತ್ತಲ್ವಾ, ಆ ಪ್ರಕಾರನೇ ಅವಳು ಫ್ರೀಸ್ ಆಗಿರ್ತಾಳೆ. ಆಗ ವಾಲ್ಟರ್ ಅನ್ಫ್ರೀಸ್ ಮಾಡಕ್ಕೆ ನೋಡ್ತಿರ್ತಾನೆ. ಆದ್ರೆ ಗೇಮ್ ನ ಪ್ರಕಾರ ಈ ಆಟನ ಪೂರ್ತಿ ಆಡಿ ಮುಗಿಸಿದ್ರೆ ಮಾತ್ರ ಲೀಸಾ ಅನ್ಫ್ರೀಸ್ ಆಗೋದು. ಅದಕ್ಕೆ ವಾಲ್ಟರ್ ಮತ್ತೆ ಗೇಮ್ ಆಡಕ್ಕೆ ಡ್ಯಾನಿನ ಕರೀತಾನೆ. ಡ್ಯಾನಿ ಮಾತ್ರ ಇದಕ್ಕೆ ಒಪ್ತಿರಲ್ಲ. ಯಾಕಂದ್ರೆ ಅವನು ತುಂಬಾನೇ ಹೆದರ್ಕೊಂಡಿದ್ದ. ಈ ಗೇಮ್ ಅನ್ನ ಆಡಿ ಮುಗಿಸಿದ್ರೆ ಮಾತ್ರ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಡ್ಯಾನಿ ಒಪ್ಕೊಳ್ತಾನೆ. ನಂತರ ವಾಲ್ಟರ್ ಗೇಮ್ ಆಡಕ್ಕೆ ಶುರು ಮಾಡ್ತಾನೆ. ಇವನ ಬ್ಲೂ ರಾಕೆಟ್ ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಆಗುತ್ತೆ. ಆಗ ಇನ್ನೊಂದು ಕಾರ್ಡ್ ಬರುತ್ತೆ. ಅದರಲ್ಲಿ ನಿಮ್ಮ ರೋಬೋಟ್ ಡಿಫೆಕ್ಟ್ ಆಗಿದೆ ಅಂತ ಬರ್ದಿತ್ತು. ಆದ್ರೆ ಯಾವ ರೋಬೋಟ್ ಅಂತ ಇವರಿಗೆ ಅರ್ಥನೇ ಆಗ್ತಿರಲ್ಲ. ಅಷ್ಟರಲ್ಲಿ ಪಕ್ಕದಲ್ಲೇ ಒಂದು ಸಣ್ಣ ರೋಬೋಟ್ ಹೊರಗಡೆ ಬರುತ್ತೆ. ಅದು ಸಣ್ಣದಾಗಿರೋದ್ರಿಂದ ವಾಲ್ಟರ್ ಅದನ್ನ ನೋಡಿ ತಮಾಷೆಯಾಗಿ ಮಾತಾಡ್ತಾನೆ. ನೋಡ್ತಾ ನೋಡ್ತಾ ರೋಬೋಟ್ ದೊಡ್ಡದಾಗಿ ವಾಲ್ಟರ್ ಮೇಲೇನೆ ಅಟ್ಯಾಕ್ ಮಾಡಕ್ಕೆ ರೆಡಿ ಆಗ್ತಿರುತ್ತೆ. ಈಗ ನಿನ್ನ ಚಾನ್ಸ್, ಬೇಗ ಗೇಮ್ ಅನ್ನ ಆಡುವಂತ ಡ್ಯಾನಿಗೆ ಹೇಳ್ತಾನೆ. ಹಾಗೆ ಅಲ್ಲಿಂದ ಓಡ್ತಿರ್ತಾನೆ. ಯಾಕಂದ್ರೆ ಆ ರೋಬೋಟ್ ಅವನ ಹಿಂದೆನೆ ಬಿದ್ದಿರುತ್ತೆ. ಇಲ್ಲಿ ಡ್ಯಾನಿ ಗೇಮ್ ಅನ್ನ ಪ್ಲೇ ಮಾಡ್ತಾನೆ. ಆಗ ಇನ್ನೊಂದು ಕಾರ್ಡ್ ಕೂಡ ಹೊರಗೆ ಬರುತ್ತೆ. ಅದನ್ನ ಎತ್ಕೊಂಡು ವಾಲ್ಟರ್ ಅಲ್ಲಿಂದ ಓಡ್ತಾನೆ. ನಂತರ ಡ್ಯಾನಿ ಹೊರಗೆ ನೋಡ್ತಾನೆ. ಇವ್ರ ಮನೆ ಸೂರ್ಯನ ರೀತಿ ಇರೋ ಒಂದು ಗ್ರಹದಿಂದ ಹಾದು ಹೋಗ್ತಿರುತ್ತೆ. ಹಾಗೆ ಆ ಮನೆಯಲ್ಲಿ ಇರುವಂತ ವಸ್ತುಗಳೆಲ್ಲ ಕೆಳಗಡೆ ಬೀಳ್ತಿರ್ತವೆ. ಈ ಕಡೆ ವಾಲ್ಟರ್ ಆ ಕಾರ್ಡನ್ನ ನೋಡ್ತಾನೆ. ಸೋರಸ್ ಅನ್ನೋ ಒಂದು ಗ್ರಹದಿಂದ ನೀವು ಹಾದು ಹೋಗ್ತಿದ್ದೀರಾ, ಹಾಗೆ ಆ ಗ್ರಹದ ಗ್ರಾವಿಟಿ ಫೀಲ್ಡ್ ನ ಎಂಟರ್ ಆಗ್ತಿದ್ದೀರಾ ಅಂತ ಬಂದಿರುತ್ತೆ. ಅಷ್ಟರಲ್ಲಿ ಆ ರೋಬೋಟ್ ಇವನ್ ಹತ್ತಿರನೇ ಬಂದಿರುತ್ತೆ. ಹೀಗೆ ಇವ್ರ ಮನೆ ಆ ಗ್ರಹದ ಹತ್ತಿರ ಬರ್ತಿದ್ದಂಗೆನೆ ಅಲ್ಲಿದ್ದ ಸಣ್ಣ ಪುಟ್ಟ ವಸ್ತುಗಳೆಲ್ಲ ಗ್ರಾವಿಟಿಯಿಂದ ಆ ಗ್ರಹದ ಕಡೆಗೇನೆ ಹೋಗ್ತಿರ್ತವೆ. ಆದ್ರೆ ಇವ್ರು ಮಾತ್ರ ಕಂಬಗಳಿಗೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಇವರ ಮನೆ ಆ ಗ್ರಹದಿಂದ ದೂರ ಆಗ್ತಿದ್ದಂಗೆ ಮತ್ತೆ ಎಲ್ಲ ನಾರ್ಮಲ್ ಆಗುತ್ತೆ. ಆದ್ರೆ ಈ ಗ್ರಾವಿಟಿಯಿಂದ ಫ್ರೀಸ್ ಆಗಿರೋ ಲೀಸಾ ಕೂಡ ಕೆಳಗಡೆನೆ ಬಂದಿರ್ತಾಳೆ. ನಂತರ ಇವರು ನೋಡ್ತಾರೆ ಆ ರೋಬೋಟ್ ಕೂಡ ಸ್ಟೋರ್ ರೂಮ್ ಒಳಗಡೆ ಹೋಗಿ ಬಿದ್ದಿರುತ್ತೆ. ವಾಲ್ಟರ್ ಹತ್ರ ಹೋಗಿ ನೋಡ್ತಾನೆ. ಅದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುತ್ತೆ. ನಂತರ ಇವರು ಫ್ರೀಸ್ ಆಗಿರೋ ಲೀಸಾನ ಮತ್ತೆ ತಂದು ಬಾತ್ರೂಮ್ ನಲ್ಲಿ ನಿಲ್ಲಿಸ್ತಾರೆ. ಮತ್ತೊಂದು ಸಲ ವಾಲ್ಟರ್ ಗೇಮ್ ಅನ್ನ ಆಡ್ತಾನೆ. ಈ ಸಲ ಕಾರ್ಡಲ್ಲಿ ನಿಮ್ಮನ್ನ ಫ್ಲೀಟ್ ಅಡ್ಮಿರಲ್ ಆಗಿ ಪ್ರಮೋಟ್ ಮಾಡಿದೀವಿ ಅಂತ ಬಂದಿರುತ್ತೆ. ಯಾವಾಗ ಡ್ಯಾನಿಯ ಚಾನ್ಸ್ ಬರುತ್ತೋ ಹೀಗೆಲ್ಲ ಆಗ್ತಿರೋದ್ನ ನೋಡಿ ಗೇಮ್ ಆಡಕ್ಕೆ ಒಪ್ಕೊಳ್ಳಲ್ಲ. ಕಿಚನ್ಗೆ ಬಂದು ಏನಾದ್ರೂ ತಿನ್ಬೇಕು ಅಂತ ಹುಡುಕ್ತಿರ್ತಾನೆ. ಆಗ ವಾಲ್ಟರ್ ಬಂದು ರಿಕ್ವೆಸ್ಟ್ ನ ಮಾಡ್ತಿರ್ತಾನೆ, ಪ್ಲೀಸ್ ಗೇಮ್ ಅನ್ನ ಆಡು, ಈಗ ನಾವು ಎಲ್ಲಾನು ಸರಿ ಮಾಡ್ಬೇಕು ಅಂತ. ಆದ್ರೆ ಡ್ಯಾನಿ ಒಂದೇ ಒಂದು ಕಂಡೀಷನ್ ಮೇಲೆ ಒಪ್ಕೊಳ್ತಾನೆ. ಅದೇನಂದ್ರೆ ನೀನು ನನ್ನ ತಮ್ಮನ ರೀತಿ ನೋಡ್ಕೊಳ್ಬೇಕು, ನನ್ ಜೊತೆ ಚೆನ್ನಾಗಿ ಮಾತಾಡ್ಬೇಕು ಅಂತ ಹೇಳ್ತಾನೆ. ಆಗ ವಾಲ್ಟರ್ ಸರಿ ಅಂತ ಒಪ್ಕೊಳ್ತಾನೆ. ಆಗ ಡ್ಯಾನಿ ಕೂಡ ಗೇಮ್ ಆಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಇನ್ನೊಂದು ಕಾರ್ಡ್ ಬರುತ್ತೆ. ಜೋರ್ಗನ್ಸ್ ಗಳು ಇಲ್ಲಿಗೆ ಬರ್ತಿವೆ ಅಂತ ಬರ್ದಿತ್ತು. ಜೋರ್ಗನ್ಸ್ ಅಂದ್ರೆ ಇವರಿಗೆ ಏನಂತಾನೆ ಅರ್ಥ ಆಗ್ತಿರಲ್ಲ. ಅಷ್ಟರಲ್ಲಿ ಇವ್ರ ಮನೆ ಪಕ್ಕಾನೇ ಒಂದು ಸ್ಪೇಸ್ ಶಿಪ್ ಬಂದಿರುತ್ತೆ. ಅದರಲ್ಲಿ ಯಾರಿರ್ಬೋದು ಅಂತ ಇವರು ನೋಡ್ತಿರ್ತಾರೆ. ಆಗ ಸ್ಪೇಸ್ ಶಿಪ್ನವರು ಇವ್ರ ಮನೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ವಾಲ್ಟರ್ ಇನ್ನೊಂದು ಸಲ ಗೇಮ್ ನ ಆಡಿದಾಗ ರೀಪ್ರೋಗ್ರಾಮ್ ಅಂತ ಕಾರ್ಡ್ ಬರುತ್ತೆ. ಆದ್ರೆ ಇದು ಏನು ಅಂತ ಇವರಿಗೆ ಅರ್ಥ ಆಗಲ್ಲ. ಮತ್ತೆ ಡ್ಯಾನಿ ಗೇಮ್ ನ ಪ್ಲೇ ಮಾಡ್ತಾನೆ. ಇನ್ನೊಂದು ಕಾರ್ಡ್ ಬರುತ್ತೆ. ಅದರಲ್ಲಿ ಒಬ್ಬ ಆಸ್ಟ್ರೋನಾಟ್ ನಿಮ್ಮ ಬಳಿ ಬರ್ತಾನೆ ಅಂತ ಇರುತ್ತೆ. ನೋಡ್ತಿದ್ದಂಗೆ ಒಬ್ಬ ಆಸ್ಟ್ರೋನಾಟ್ ಮನೆ ಒಳಗಡೆ ಬಂದೇ ಬಿಡ್ತಾನೆ. ಹೆಲ್ಮೆಟ್ ನ ತೆಗೆದ್ರೆ ಅವನು ಒಬ್ಬ ಮನುಷ್ಯ. ಆಗ ಆಸ್ಟ್ರೋನಾಟ್ಗೆ ಗೊತ್ತಾಗುತ್ತೆ ಡ್ಯಾನಿಗೆ ಬಂದಿರೋ ಕಾರ್ಡಿಂದ ಇಲ್ಲಿಗೆ ಇವನು ಬಂದಿರೋದು ಅಂತ. ಆಗ ಆಸ್ಟ್ರೋನಾಟ್ ಹೇಳ್ತಾನೆ, ಮನೆಯಲ್ಲಿದ್ದ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಆಫ್ ಮಾಡಿ ಮತ್ತು ಗ್ಯಾಸ್ ಹಾಗೂ ಹೀಟರ್ ಕೂಡ ಆಫ್ ಮಾಡಬೇಕು. ಯಾಕಂದ್ರೆ ಹೀಟ್ ಇಂದಾನೆ ಈ ಜೋರ್ಗನ್ಸ್ ಅನ್ನೋ ಏಲಿಯನ್ಸ್ ಗಳು ಇಲ್ಲಿಗೆ ಬಂದಿರೋದು ಅಂತ. ತಕ್ಷಣ ವಾಲ್ಟರ್ ಹೀಟರ್ ನ ಮೈನಸ್ ಟೆಂಪರೇಚರ್ ಗೆ ಹಾಕ್ತಾನೆ. ಹಾಗೆ ಡ್ಯಾನಿ ಎಲೆಕ್ಟ್ರಾನಿಕ್ ವಸ್ತುಗಳು ಲೈಟ್ ಗಳು ಆಫ್ ಮಾಡ್ತಾನೆ. ಆಗ ಏಲಿಯನ್ಸ್ ಕೂಡ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸ್ತವೆ. ಈ ಕಡೆ ಆಸ್ಟ್ರೋನಾಟ್ ಒಂದು ಸೋಫಾಗೆ ಬೆಂಕಿನ ಹಾಕ್ತಾನೆ.
ಅದನ್ನ ಸ್ಪೇಸ್ ಒಳಗಡೆ ಬಿಡ್ತಿದ್ದಂಗೆ ಸೋಫಾಗೆ ಹತ್ಕೊಂಡಿರೋ ಬೆಂಕಿನ ಫಾಲೋ ಮಾಡ್ಕೊಂಡು ಆ ಜೋರ್ಗನ್ಸ್ಗಳು ಕೂಡ ಅದರ ಹಿಂದೆನೆ ಹೋಗಿ ಬಿಡ್ತವೆ. ನಂತರ ಇವನು ಫ್ರೀಜ್ ನಲ್ಲಿರೋ ಊಟನ ತಗೊಂಡು 15 ವರ್ಷದಿಂದ ನಾನು ಏನೂ ತಿಂದಿಲ್ಲ ಅಂತ ತಿಂತಿರ್ತಾನೆ. ಆದ್ರೆ ಇದು ವಾಲ್ಟರ್ಗೆ ಇಷ್ಟ ಆಗ್ತಿರಲ್ಲ. ನಿಮ್ ಕೆಲ್ಸ ಮುಗಿತಲ್ವಾ, ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಿರ್ತಾನೆ. ಆದ್ರೆ ಆಸ್ಟ್ರೋನಾಟ್ ಇವನ್ ಮಾತಿಗೆ ತಲೆನೇ ಕೆಡಿಸ್ಕೊಳಲ್ಲ. ನಾನ್ ಡ್ಯಾನಿ ಕಾಡಿಂದ ಬಂದಿರೋದು, ಅವ್ನು ಹೋಗು ಅಂದ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ವಾಲ್ಟರ್ ಡ್ಯಾನಿಗೆ ಅವನ್ನ ಕಳಿಸು ಅಂತ ಹೇಳ್ತಿರ್ತಾನೆ. ಆದ್ರೆ ಡ್ಯಾನಿ ಮಾತ್ರ ಇದಕ್ಕೆ ಒಪ್ಕೊಳ್ಳಲ್ಲ. ನೀವು ಇಲ್ಲೇ ಇರ್ಬೋದು ಅಂತ ಹೇಳ್ತಾನೆ. ಯಾಕಂದ್ರೆ ಇದನ್ನೆಲ್ಲ ಸರಿ ಮಾಡಕ್ಕೆ ಇವನ್ ಕೂಡ ಹೆಲ್ಪ್ ಮಾಡ್ಬೋದು ಅಂತ. ನಂತರ ಇವರು ಮತ್ತೆ ಗೇಮ್ ಅನ್ನ ಆಡೋದಕ್ಕೆ ರೆಡಿ ಆಗ್ತಾರೆ. ಆಗ ವಾಲ್ಟರ್ ನೋಡ್ತಾನೆ, ಅವನ ಬ್ಲೂ ರಾಕೆಟ್ ಡ್ಯಾನಿಯ ರೆಡ್ ರಾಕೆಟ್ ಗಿಂತ ಹಿಂದೆ ಇರುತ್ತೆ. ಅದಕ್ಕೆ ಕೋಪಗೊಂಡು ಡ್ಯಾನಿಗೆ ಬೈತಾ ಇರ್ತಾನೆ, ಇದನ್ನೆಲ್ಲ ನೀನೇ ಮಾಡಿರೋದು ಅಂತ. ಆದ್ರೆ ಡ್ಯಾನಿ ಮಾತ್ರ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ವಾಲ್ಟರ್ ಮಾತ್ರ ಅವನ್ ಮಾತನ್ನ ನಂಬದೆ ಅವನ್ ಕೈಯಿಂದಾನೆ ಬ್ಲೂ ರಾಕೆಟ್ ನ ಮುಂದೆ ತಗೊಂಡು ಹೋಗ್ತಾನೆ ಮತ್ತೆ ಗೇಮ್ ಪ್ಲೇ ಮಾಡ್ತಾನೆ. ಆಗ ಮತ್ತೊಂದು ಕಾರ್ಡ್ ಬರುತ್ತೆ, ಚೀಟಿಂಗ್ ಮಾಡಿರೋರು ಈ ಗೇಮ್ ಇಂದ ಹೊರಗಡೆ ಹೋಗ್ಬೇಕು ಅಂತ. ನೋಡ್ತಿದ್ದಂಗೆ ವಾಲ್ಟರ್ ಸಡನ್ ಆಗಿ ಮನೆಯಿಂದ ಸ್ಪೇಸ್ಗೆ ಹೋಗ್ತಿರ್ತಾನೆ. ಅಂದ್ರೆ ಡ್ಯಾನಿ ಯಾವುದೇ ತರ ಮೋಸ ಮಾಡಿರಲ್ಲ. ತಕ್ಷಣವೇ ಆಸ್ಟ್ರೋನಾಟ್ ಹೇಗೋ ಕಷ್ಟಪಟ್ಟು ವಾಲ್ಟರ್ನ ಕಾಪಾಡ್ತಾನೆ. ಮತ್ತೆ ಇವರು ಹೇಗಾದ್ರೂ ಮಾಡಿ ಗೇಮ್ನ ಆಡಿ ಮುಗಿಸ್ಬೇಕು ಅಂತ ಆಡ್ತಿರ್ತಾರೆ. ಆಗ ಡ್ಯಾನಿ ಪ್ಲೇ ಮಾಡ್ತಾನೆ. ಇನ್ನೊಂದು ಕಾರ್ಡ್ ಬರುತ್ತೆ, ಈಗ 2 ಸ್ಟೆಪ್ ಹಿಂದೆ ಹೋಗ್ಬೇಕು ಅಂತ ಬರ್ದಿತ್ತು. ಹಾಗೆ ಡ್ಯಾನಿಯ ರೆಡ್ ರಾಕೆಟ್ ಕೂಡ 2 ಸ್ಟೆಪ್ ಹಿಂದೆನೆ ಬರುತ್ತೆ. ತಕ್ಷಣವೇ ಈ ಕಡೆ ಲೀಸಾ ಅನ್ಫ್ರೀಸ್ ಆಗ್ತಾಳೆ. ಅಂದ್ರೆ ಇವರು 5 ಬಾರಿ ಗೇಮ್ ಆಡಿ ಮುಗಿಸಿರ್ತಾರೆ. ನಂತರ ಲೀಸಾ ಸ್ನಾನ ಮಾಡಕ್ಕೆ ಹೀಟರ್ ಅನ್ನ ಆನ್ ಮಾಡ್ತಾಳೆ. ಈ ಕಡೆ ವಾಲ್ಟರ್ ಮತ್ತೊಂದು ಸಲ ಗೇಮ್ ನ ಪ್ಲೇ ಮಾಡಿದಾಗ ಆಗ ಗೋಲ್ಡನ್ ಕಾರ್ಡ್ ಬರುತ್ತೆ. ಅದರಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಬರುತ್ತೆ ಅಂತ ಇತ್ತು. ಅದ್ರ ಮುಂದೆ ನೀವು ಯಾವುದೇ ವಿಶ್ ಅನ್ನ ಬೇಡ್ಕೊಂಡ್ರು ಅದು ನಿಜ ಆಗುತ್ತೆ ಅಂತ ಬರ್ದಿರುತ್ತೆ. ಆಗ ಡ್ಯಾನಿಗೆ ಖುಷಿಯಾಗಿ ಚೆನ್ನಾಗಿ ಮಾತಾಡಕ್ಕೆ ಬರ್ತಾನೆ. ಆದ್ರೆ ವಾಲ್ಟರ್ ಡ್ಯಾನಿಗೇನೆ ಬೈತಾನೆ, ಇವಾಗ ಏನೇನ್ ಆಗ್ತಿದ್ಯೋ ಅದೆಲ್ಲ ನಿನ್ನಿಂದಾನೇ ಆಗ್ತಿರೋದು ಅಂತ. ಇದರಿಂದ ಡ್ಯಾನಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟರಲ್ಲಿ ಶೂಟಿಂಗ್ ಸ್ಟಾರ್ ಅಲ್ಲಿಗೆ ಬಂದಿರುತ್ತೆ. ಆಗ ವಾಲ್ಟರ್ ಏನಾದ್ರೂ ಬೇಡ್ಕೋಬೇಕು ಅಂತ ಹೋಗ್ತಿರ್ತಾನೆ. ಪಕ್ಕದಲ್ಲಿ ಇದ್ದ ಆಸ್ಟ್ರೋನಾಟ್ ಪದೇ ಪದೇ ಹೇಳ್ತಿರ್ತಾನೆ, ಕೋಪದಲ್ಲಿ ಏನಾದ್ರೂ ಬೇಡ್ಕೋಬೇಡ, ಒಳ್ಳೇದ್ನ ಮಾತ್ರ ಬೇಡ್ಕೋ ಅಂತ. ಆದ್ರೆ ವಾಲ್ಟರ್ ಮಾತ್ರ ಅವನಿಗೆ ಬೇಕಾಗಿರೋದು ಮಾತ್ರ ಬೇಡ್ಕೊಂಡಿದ್ದ. ಆಗ ಆಸ್ಟ್ರೋನಾಟ್ಗೆ ತುಂಬಾ ಭಯ ಮತ್ತು ಗಾಬರಿಯಾಗಿ ಅಲ್ಲಿಂದ ಡ್ಯಾನಿ ರೂಮ್ಗೆ ಬಂದು ಡ್ಯಾನಿನ ಹುಡುಕ್ತಿರ್ತಾನೆ. ಕೋಪಗೊಂಡ ಆಸ್ಟ್ರೋನಾಟ್ ವಾಲ್ಟರ್ಗೆ ಬೈತಿರ್ಬೇಕಾದ್ರೆ ಡ್ಯಾನಿ ಬೆಡ್ನ ತೆಳಗಡೆಯಿಂದ ಬರ್ತಾನೆ. ಆಕ್ಚುಲಿ ಆಸ್ಟ್ರೋನಾಟ್ ಏನ್ ಅನ್ಕೊಂಡಿದ್ದ ಅಂದ್ರೆ ವಾಲ್ಟರ್ ಡ್ಯಾನಿನ ಹೇಟ್ ಮಾಡ್ತಿರೋದ್ರಿಂದ ಡ್ಯಾನಿ ಹುಟ್ಲೇಬಾರ್ದಿತ್ತು, ಈ ರೀತಿ ಬೇಡ್ಕೊಂಡಿರ್ತಾನೆ ಅಂತ ಅನ್ಕೊಂಡಿದ್ದ. ಆದ್ರೆ ವಾಲ್ಟರ್ ಶೂಟಿಂಗ್ ಸ್ಟಾರ್ ಇಂದ ಒಂದು ಫುಟ್ಬಾಲ್ ಅನ್ನ ಕೇಳಿದ್ದ ಅಷ್ಟೇ. ಶೂಟಿಂಗ್ ಸ್ಟಾರ್ ಮುಂದೆ ಏನ್ ಬೇಡ್ಕೋಬೇಕು ಅಂತ ಅವನಿಗೆ ಗೊತ್ತಾಗಿರಲ್ಲ. ಅದಕ್ಕೆ ಫುಟ್ಬಾಲ್ ನ ಬೇಡ್ಕೊಂಡಿದ್ದ. ಆಗ ಆಸ್ಟ್ರೋನಾಟ್ ಇವರಿಗೆ ಒಂದು ಸಣ್ಣ ಸ್ಟೋರಿನ ಹೇಳ್ತಾನೆ. ನಾನ್ ಕೂಡ ಈ ಗೇಮ್ ಅನ್ನ 15 ವರ್ಷ ಹಿಂದೆ ನನ್ನ ತಮ್ಮನ ಜೊತೆ ಆಡ್ತಿದ್ದೆ. ವಾಲ್ಟರ್, ನಾನ್ ಕೂಡ ನಿನ್ ತರಾನೇ ನನ್ನ ತಮ್ಮನ ಜೊತೆ ಯಾವಾಗ್ಲೂ ಫೈಟ್ ಮಾಡ್ತಿದ್ದೆ. ನಿಂಗೆ ಸಿಕ್ಕಿತ್ತಲ್ಲ ಗೋಲ್ಡನ್ ಕಾರ್ಡ್, ಅದೇ ತರ ಕಾರ್ಡ್ ನನ್ಗೂ ಸಿಕ್ಕಿತ್ತು. ಆಗ ನಾನು ಏನ್ ಬೇಡ್ಕೊಂಡೆ ಅಂದ್ರೆ ನನ್ನ ತಮ್ಮ ನನ್ನ ಫ್ಯಾಮಿಲಿಲಿ ಹುಟ್ಟದೇ ಇರೋದು ಒಳ್ಳೇದಿತ್ತು ಅಂತ. ಇದ್ರಿಂದ ಆ ವಿಶ್ ನಿಜ ಆಯ್ತು. ನನ್ನ ತಮ್ಮ ನನ್ನ ಫ್ಯಾಮಿಲಿಲಿ ಹುಟ್ಟೇ ಇರೋದಿಲ್ಲ. ಆದ್ರೆ ನೆಕ್ಸ್ಟ್ ಗೇಮ್ ಆಡೋ ಚಾನ್ಸ್ ನನ್ನ ತಮ್ಮನಿಗೆ ಬಂದಿತ್ತು. ಒಬ್ರೇ ಈ ಗೇಮ್ ಅನ್ನ ಆಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು 15 ವರ್ಷದಿಂದ ಈ ಗೇಮ್ ನಲ್ಲಿನೇ ಸಿಕ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಇವ್ರಿಗೇನೋ ಬ್ಲಾಸ್ಟ್ ಆಗಿರೋ ಶಬ್ದ ಕೇಳಿಸುತ್ತೆ. ಕೆಳಗಡೆ ಬಂದು ನೋಡಿದ್ರೆ ಜೋರ್ಗನ್ಸ್ ಮತ್ತೆ ಬಂದು ಮನೆ ಮೇಲೆ ಅಟ್ಯಾಕ್ ಮಾಡ್ತಿದ್ವು. ಹಾಗೆ ಆ ಜಾಗದಲ್ಲಿ ಜತುರ ಗೇಮ್ ಬಾಕ್ಸ್ ಕೂಡ ಇರೋದಿಲ್ಲ. ಅದನ್ನ ಏಲಿಯನ್ಸ್ ಗಳು ಎತ್ಕೊಂಡು ಹೋಗಿದ್ವು. ಅದಕ್ಕೆ ಇವರೆಲ್ಲ ಮರದ ತುಂಡುಗಳನ್ನ ಒಂದು ಕಡೆ ಹಾಕ್ತಿರ್ತಾರೆ. ಅದೇ ಸಮಯಕ್ಕೆ ಲೀಸಾ ಸ್ನಾನ ಮುಗಿಸಿ ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಕಡೆಗೂ ಹೊಗೆಯಾಗಿರುತ್ತೆ. ಆಗ ಕಿಚನ್ಗೆ ಬಂದು ನೋಡ್ತಾಳೆ. ಇವರಿಬ್ರು ಆ ಜಾಗದಲ್ಲಿ ದೊಡ್ಡ ಬೆಂಕಿನ ಹಾಕ್ತಿರ್ತಾರೆ. ಲೀಸಾ ಫೈರ್ ಗನ್ ನ ತಗೊಂಡು ಬೆಂಕಿನ ಆರಿಸ್ತಾಳೆ. ಅದೇ ಸಮಯಕ್ಕೆ ಆಸ್ಟ್ರೋನಾಟ್ ಕೂಡ ಬರ್ತಾನೆ. ಈತ ಯಾರು ಅಂತ ಲೀಸಾಗೆ ಗೊತ್ತಿರಲ್ಲ. ಇಲ್ಲೇನ್ ನಡೀತಿದೆ ಅಂತ ಲೀಸಾಗೆ ಅರ್ಥನೇ ಆಗ್ತಿರಲ್ಲ. ಅಷ್ಟರಲ್ಲಿ ಜೋರ್ಗನ್ಸ್ ಬಂದು ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಇವರು ಬೆಂಕಿ ಹಾಕಿರೋದು ಯಾಕಂದ್ರೆ ಮನೆ ಹೀಟ್ ಆಗೋದ್ರಿಂದ ಜೋರ್ಗನ್ಸ್ ಗಳು ಇಲ್ಲಿಗೆ ಬರುತ್ತೆ ಅಂತ. ಆಗ ಗೇಮ್ ಬುಕ್ ನ ಅಲ್ಲಿಂದ ತರಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆಗ ಆಸ್ಟ್ರೋನಾಟ್ ಲೀಸಾಗೆ ಮೊದ್ಲು ಇಲ್ಲಿಂದ ಬನ್ನಿ, ನಾನ್ ನಿಂಗೆ ಆಮೇಲೆ ಅರ್ಥ ಮಾಡಿಸ್ತೀನಿ ಅಂತ ಒಂದು ಸೇಫ್ ರೂಮ್ಗೆ ಬಂದು ಬಚ್ಚಿಕೊಳ್ತಾರೆ. ನಂತರ ಆಸ್ಟ್ರೋನಾಟ್ 2 ವಾಕಿ ಟಾಕಿನ ಇವ್ರಿಗೆ ಕೊಟ್ಟು ನಾನ್ ಹೋಗಿ ಆ ಗೇಮ್ ಬೋರ್ಡ್ ಅನ್ನ ತಗೊಂಡ್ ಬರ್ತೀನಿ ಅಂತ ಹೋಗ್ತಿರ್ತಾನೆ. ಹಾಗೆ ಅವನು ಹೋಗ್ತಿರುವಾಗ ಏನೆಲ್ಲ ಆಗ್ತಿದೆ ಅಂತ ಇವರಿಗೆ ಅಪ್ಡೇಟ್ ಕೂಡ ಮಾಡ್ತಿರ್ತಾನೆ. ನಾನು ಜೋರ್ಗನ್ಸ್ ಹತ್ರನೇ ಇದ್ದೀನಿ, ಗೇಮ್ ಬಾಕ್ಸ್ ನ ತಗೊಳ್ಳಕ್ಕೆ ಈಗ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಗ ಸಡನ್ ಆಗಿ ಸಿಗ್ನಲ್ ಕಟ್ ಆಗುತ್ತೆ. ಆಗ ಬಾಗಿಲ ಹತ್ರ ಯಾರೋ ಓಡಾಡ್ತಿರೋದು ಇವರು ನೋಡ್ತಾರೆ. ಏಲಿಯನ್ಗಳೇ ಇರ್ಬೋದು ಅಂತ ಹೆದರ್ಕೊಂಡಿರ್ತಾರೆ. ಅಷ್ಟರಲ್ಲಿ ಆಸ್ಟ್ರೋನಾಟ್ ಅಲ್ಲಿಗೆ ವಾಪಸ್ ಬರ್ತಾನೆ.
ಇವನು ಹೋಗ್ತಿದ್ದಂತ ಜಾಗದಲ್ಲಿ ತುಂಬಾನೇ ಏಲಿಯನ್ಸ್ಗಳು ಇದ್ವು. ಅದಕ್ಕೆ ಹೆದರ್ಕೊಂಡು ವಾಪಸ್ ಬಂದಿದ್ದ. ನಮ್ಮ ಹತ್ರ ಡಮ್ ವೈಟರ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಬೇಸ್ಮೆಂಟ್ ವರೆಗೂ ಹೋಗಿ ಆ ಗೇಮ್ ಬಾಕ್ಸ್ ನ ತರಬಹುದು ಅಂತ ಹೇಳ್ತಾನೆ. ಆದ್ರೆ ಆ ಡಮ್ ವೈಟರ್ ಚಿಕ್ಕದಿರೋದ್ರಿಂದ ಅದರಲ್ಲಿ ಡ್ಯಾನಿನ ಬಿಟ್ರೆ ಬೇರೆ ಯಾರು ಸೆಟ್ ಆಗ್ತಿರಲ್ಲ. ಅದಕ್ಕೆ ಡ್ಯಾನಿನೇ ಆ ಏಲಿಯನ್ಸ್ ಇಂದ ಗೇಮ್ ಬಾಕ್ಸ್ ನ ತರಕ್ಕೆ ರೆಡಿ ಆಗ್ತಾನೆ. ನಂತರ ಇವನು ಬೇಸ್ಮೆಂಟ್ ಗೆ ಹೋಗಿ ರೆಡಿಯಾಗಿ ಕುಂತಿರ್ತಾನೆ. ವಾಲ್ಟರ್ ಬಂದು ಹೇಳ್ತಾನೆ, ನೀನೇನು ಹೆದರ್ಕೋಬೇಡ, ನಾನ್ ನಿನ್ ಅಣ್ಣ, ನಿಂಗೆ ಏನು ಆಗೋಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ವಾಲ್ಟರ್ಗೆ ಈಗ ರಿಯಲೈಸ್ ಆಗಿತ್ತು. ನಂತರ ಇವನ ಕೈಗೆ ವಾಕಿ ಟಾಕಿನ ಕೊಟ್ಟು ನಿಧಾನವಾಗಿ ಬೇಸ್ಮೆಂಟ್ ಗೆ ಕಳಿಸ್ತಿರ್ತಾನೆ. ಅದೇ ಸಮಯಕ್ಕೆ ಲೀಸಾ ನೋಡ್ತಾಳೆ, ಒಂದು ಏಲಿಯನ್ ಬಂದು ನಿಂತಿರುತ್ತೆ. ಆಗ ಇವರು ಸ್ವಲ್ಪನೂ ಸೌಂಡ್ ಮಾಡದೆ ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಡ್ಯಾನಿ ಇರೋ ಡಮ್ ವೈಟರ್ ಲೂಸ್ ಆಗಿ ಸೀದಾ ಬೇಸ್ಮೆಂಟ್ ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಈ ಕಡೆ ಆಸ್ಟ್ರೋನಾಟ್ ಏಲಿಯನ್ ಬಂದಿರೋದ್ರಿಂದ ಲೀಸಾ ಮತ್ತು ವಾಲ್ಟರ್ನ ಬಚ್ಚಿಕೊಳ್ಳಕ್ಕೆ ಹೇಳ್ತಾನೆ. ಈ ಕಡೆ ಡ್ಯಾನಿ ಹೊರಗೆ ಬಂದು ನೋಡ್ತಾನೆ. ಆ ಜೋರ್ಗನ್ಸ್ ಗಳು ಸ್ಪೇಸ್ ಶಿಪ್ ನ ಡೈರೆಕ್ಟ್ ಆಗಿ ಮನೆಗೆ ಕನೆಕ್ಟ್ ಮಾಡ್ಕೊಂಡು ಏನೋ ಕೆಲಸ ಮಾಡ್ತಿರ್ತವೆ. ಆಗ ಡ್ಯಾನಿ ಸ್ಪೇಸ್ ಶಿಪ್ ನಲ್ಲಿ ಜತುರ ಗೇಮ್ ಬೋರ್ಡ್ ಅನ್ನ ನೋಡ್ತಾನೆ. ಆಗ ಅದನ್ನ ತರಕ್ಕೆ ಇವನು ಮುಂದೆ ಹೋಗ್ತಿರ್ತಾನೆ. ಅದೇ ದಾರಿಯಲ್ಲಿ ಒಂದಷ್ಟು ಏಲಿಯನ್ಸ್ ಗಳು ನಿಂತಿರ್ತವೆ. ಆದ್ರೂ ಈತ ನಿಧಾನವಾಗಿ ಮುಂದೆ ಹೋಗಿ ಇನ್ನೇನು ಗೇಮ್ ಬೋರ್ಡ್ ತಗೊಳ್ಬೇಕು ಅನ್ನೋಷ್ಟರಲ್ಲಿ ಒಂದು ಜೋರ್ಗನ್ಸ್ ಅಲ್ಲಿಗೆ ಬಂದು ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಜೋರ್ಗನ್ಸ್ ಗಳು ಮನೆಯಲ್ಲಿರುವ ಮೆಟಲ್ ಗಳೆಲ್ಲ ತಂದು ಕರಗಿಸ್ತಿರ್ತವೆ. ಹಾಗೆ ಈ ಜತುರ ಗೇಮ್ ಬೋರ್ಡ್ ನ ಕೂಡ ಕರಗಿಸಕ್ಕೆ ತಂದಿರೋದು. ಅಷ್ಟರಲ್ಲಿ ಇವನು ಅದನ್ನ ತಗೊಳ್ಬೇಕು ಅಂತ ಏಲಿಯನ್ನಿಂದ ತಪ್ಪಿಸಿಕೊಂಡು ಮುಂದೆ ಹೋಗ್ತಿರ್ತಾನೆ. ಅಲ್ಲಿ 4 ಕಣ್ಣಿರುವಂತ ಕುರಿಗಳನ್ನ ನೋಡ್ತಾನೆ. ಕೊನೆಗೂ ಅದನ್ನೆಲ್ಲ ದಾಟಿ ಜತುರ ಗೇಮ್ ಬಾಕ್ಸ್ ನ ತಗೊಳ್ತಾನೆ. ವಾಪಸ್ ಬಂದು ಡಮ್ ವೈಟರ್ ಇಂದ ಹೋಗ್ಬೇಕು ಅನ್ನೋಷ್ಟರಲ್ಲಿ ಜೋರ್ಗನ್ಸ್ ಇವನನ್ನ ನೋಡಿಬಿಡುತ್ತೆ. ಆಗ ಮಿಕ್ತ ಜೋರ್ಗನ್ಸ್ ಎಲ್ಲ ಸೇರಿ ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಿರ್ತವೆ. ಅಷ್ಟರಲ್ಲಿ ವಾಲ್ಟರ್ ಬಂದು ಡ್ಯಾನಿನ ಕಾಪಾಡ್ತಾನೆ. ಮುಂದೆ ಒಂದು ಏಲಿಯನ್ ನಿಂತಿರುತ್ತೆ. ಹಿಂದೆ ನೋಡಿದ್ರೆ ಆ ರೋಬೋಟ್ ನಿಂತಿತ್ತು. ಅದು ವಾಲ್ಟರ್ ಹತ್ರ ಬಂದು ಅವನ್ ಕುತ್ತಿಗೆಯನ್ನ ಲಾಕ್ ಮಾಡುತ್ತೆ. ತಕ್ಷಣ ವಾಲ್ಟರ್ ಹತ್ರ ಇದ್ದ ರೀಪ್ರೋಗ್ರಾಮ್ ಕಾರ್ಡ್ ಅನ್ನ ತೋರಿಸ್ತಾನೆ. ಅದನ್ನ ನೋಡ್ತಿದ್ದಂಗೆ ರೋಬೋಟ್ ರಿಪೇರಿಯಾಗಿ ಅವನ ಮೇಲೆ ಅಟ್ಯಾಕ್ ಮಾಡೋದನ್ನ ಬಿಟ್ಟು ವಾಲ್ಟರ್ ಹಾಗೂ ಡ್ಯಾನಿನ ಆ ಜೋರ್ಗನ್ಸ್ ಇಂದ ಪ್ರೊಟೆಕ್ಟ್ ಮಾಡೋಕೆ ಶುರು ಮಾಡುತ್ತೆ. ಇದರಿಂದ ಆ ಏಲಿಯನ್ಸ್ ಗಳು ರೋಬೋಟ್ಗೆ ಹೆದರ್ಕೊಂಡು ಅಲ್ಲಿಂದ ಓಡ್ತವೆ. ಆದ್ರೂ ರೋಬೋಟ್ ಬಿಡೋದಿಲ್ಲ. ಹೊರಗಡೆ ಬಂದು ಅವುಗಳ 2 ಸ್ಪೇಸ್ ಶಿಪ್ ನ ಧ್ವಂಸ ಮಾಡುತ್ತೆ. ಇದನ್ನ ನಿಂತ್ಕೊಂಡು ಇವ್ರು ಕೂಡ ನೋಡ್ತಿರ್ತಾರೆ. ಆಗ ಒಂದು ಜೋರ್ಗನ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ತಕ್ಷಣ ಲೀಸಾ ಒಂದು ವಸ್ತುವನ್ನ ಅದ್ರ ಮೇಲೆ ತಳ್ಳಿ ಇವ್ರನ್ನ ಕಾಪಾಡ್ತಾಳೆ. ನಂತರ ಇವರೆಲ್ಲ ಸೇರಿ ಮತ್ತೊಂದು ಸಲ ಗೇಮ್ ಅನ್ನ ಆಡ್ತಾರೆ. ಆಗ ವಾಲ್ಟರ್ಗೆ ಕಾರ್ಡ್ ಬರುತ್ತೆ, 3 ಸ್ಟೆಪ್ ಹಿಂದೆ ಹೋಗಿ ಅಂತ. ಆಗ ಇವನ್ ರಾಕೆಟ್ ಕೂಡ ಹಿಂದೆ ಹೋಗುತ್ತೆ. ಅದೇ ಸಮಯಕ್ಕೆ ಮತ್ತೊಂದು ಗೋಲ್ಡನ್ ಕಾರ್ಡ್ ಇವನಿಗೆ ಸಿಗುತ್ತೆ. ಶೂಟಿಂಗ್ ಸ್ಟಾರ್ ಬರ್ತಿದೆ, ನಿಮ್ ವಿಶ್ ನ ಕೇಳಿ ಅಂತ ಬಂದಿತ್ತು. ಈ ಸಲ ಇವನು ಆಸ್ಟ್ರೋನಾಟ್ ಕಡೆ ನೋಡಿ ಥ್ಯಾಂಕ್ಸ್ ನ ಹೇಳಿ ಶೂಟಿಂಗ್ ಸ್ಟಾರ್ ಬಳಿ ಬೇಡ್ಕೊತಾನೆ. ಆಸ್ಟ್ರೋನಾಟ್ ನ ತಮ್ಮ ಮತ್ತೆ ಬದುಕಿ ಬರ್ಲಿ ಅಂತ. ಹಾಗೆ ನೋಡ್ತಿದ್ದಂಗೆ ಡ್ಯಾನಿ ತರಾನೇ ಇರೋ ಮತ್ತೊಬ್ಬ ಡ್ಯಾನಿ ಬರ್ತಾನೆ. ಇದನ್ನ ನೋಡಿ ಎಲ್ಲರೂ ತುಂಬಾನೇ ಕನ್ಫ್ಯೂಸ್ ಆಗ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಆಸ್ಟ್ರೋನಾಟ್ ಬೇರೆ ಯಾರು ಅಲ್ಲ, ದೊಡ್ಡವನಾಗಿ ಬೆಳೆದಿರುವ ವಾಲ್ಟರ್ನೇ ಅಂತ. 15 ವರ್ಷಗಳಿಂದ ಈತ ಈ ಗೇಮ್ ನಲ್ಲಿನೇ ಸಿಕ್ಕಾಕೊಂಡಿದ್ದ. ನಂತರ ಒಬ್ಬರನ್ನೊಬ್ರು ಮುಟ್ತಿದ್ದಂಗೆನೆ ಇಬ್ರು ಕೂಡ ಒಂದಾಗ್ತಾರೆ. ಹಾಗೆ ಆಸ್ಟ್ರೋನಾಟ್ ಅಂದ್ರೆ ದೊಡ್ಡವನಾಗಿರೋ ವಾಲ್ಟರ್ ಕೂಡ ಚಿಕ್ಕವನಿದ್ದ ವಾಲ್ಟರ್ ಬಳಿ ಬಂದು ನೀನು ನನ್ಗಿಂತ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ಯಾ ಅಂತ ಹೇಳ್ತಾನೆ. ಹಾಗೆ ಇವನು ಕೂಡ ಮುಟ್ತಿದ್ದಂಗೆ ಇಬ್ರು ಒಂದಾಗ್ತಾರೆ. ಅದೇ ಸಮಯಕ್ಕೆ ಜೋರ್ಗನ್ಸ್ ಗಳು ತುಂಬಾ ಸ್ಪೇಸ್ಶಿಪ್ ತಂದು ಇವ್ರ ಮನೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆಗ ಎಲ್ಲರೂ ಅವುಗಳಿಂದ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನನ ಮಾಡ್ತಿದ್ರು. ಆಗ ಡ್ಯಾನಿಯ ಚಾನ್ಸ್ ಇರೋದ್ರಿಂದ ಗೇಮ್ ನ ಪ್ಲೇ ಮಾಡ್ತಾನೆ. 9 ಸ್ಟೆಪ್ ಮುಂದೆ ಹೋಗಿ ಅಂತ ಕಾರ್ಡ್ ಬರುತ್ತೆ. ಇದರಿಂದ ಕೊನೆಗೂ ಇವರು ಈ ಗೇಮ್ ಅನ್ನ ವಿನ್ ಆಗ್ತಾರೆ. ಸ್ವಲ್ಪ ಸಮಯದ ಬಳಿ ಡ್ಯಾನಿ ಕಣ್ಣು ಬಿಟ್ಟು ನೋಡಿದ್ರೆ ಎಲ್ಲಾನು ಸರಿ ಹೋಗಿರುತ್ತೆ. ಹಾಗೆ ವಾಲ್ಟರ್ ಕೂಡ ಇವನ್ ಪಕ್ಕಾನೇ ಇರ್ತಾನೆ. ಇವರ ಮನೆ ಮತ್ತೆ ಭೂಮಿಗೆ ಬಂದಿರುತ್ತೆ. ಹಾಗೆ ಮನೆಯಲ್ಲಿ ಯಾವುದೇ ವಸ್ತು ಕೂಡ ಡ್ಯಾಮೇಜ್ ಆಗಿರಲ್ಲ. ಅದೇ ಸಮಯಕ್ಕೆ ಇವ್ರ ತಂದೆನೂ ಅಲ್ಲಿಗೆ ಬರ್ತಾರೆ. ಇವರಿಬ್ರು ಒಂದಾಗಿರೋದನ್ನ ನೋಡಿ ತುಂಬಾನೇ ಸಂತೋಷನೂ ಪಡ್ತಾರೆ. ನಂತರ ಇವರು ಇಬ್ರು ಸೇರಿ ಕ್ಯಾಚ್ ನ ಆಡ್ತಿರ್ತಾರೆ. ಹಾಗೆ ವಾಲ್ಟರ್ ಡ್ಯಾನಿನ ಚೆನ್ನಾಗಿ ನೋಡ್ಕೋತಿರ್ತಾನೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಈ ಮೂವಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಮೂವಿಯಲ್ಲಿ. ನಮಸ್ಕಾರ.